ಸರ್ ಟೋಟಲ್ 8 ಹಾಡುಗಳಿದೆ. ಎರಡು ಬಿಟ್ ಸಾಂಗ್ ತರ, ಅಂದ್ರೆ ಎರಡು ಮ್ಯೂಸಿಕಲ್ ಬಿಟ್ಸ್ ತರ ಬರುತ್ತೆ. ಇನ್ನು ಮಿಕ್ಕಿರೋದು 6 ಫುಲ್ ಲೆಂತ್ ಸಾಂಗ್ಸ್ ಇದೆ ಸರ್. ಸರ್ ನೀವು ನೋಡಿ, ಒನ್ ಬೈ ಒನ್ ಇನ್ನ ರಿಲೀಸ್ ಆಗ್ತಾ ಹೋಗುತ್ತೆ. ಜುಲೈ 11ಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ನೋಡಿ, ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಿ. ಮೈಕ್ ಇಲ್ಲದೆ ಹಾಡ್ತೀನಿ, ಹಾಗೆ ಹಾಡಿದ್ರೆ ದೂರ ತೀರಯಾನ ಮುಗಿಯದು ನಮ್ಮ ಪಯಣ, ದಾರಿ ತಿರುವಿದೆ ಹಲವು, ಕಾಲ ತರಲಿದೆ ಗೆಲುವು ಎಂದು ಮುಂದೆ ಸಾಗೋಣ, ದೂರ ತೀರಯಾನ. ಥ್ಯಾಂಕ್ ಯು. ಅಂಡ್ ನಮ್ಮ ಈ ಒಂದು ಸಿನಿಮಾದಲ್ಲಿ ಫ್ಲೂಟ್ ನುಡಿಸಿರೋದು ಅರ್ಜುನ್ ಅಂತ. ಇತ್ತೀಚೆಗಷ್ಟೇ ಸಿತಾರೆ ಜಮೀನ್ ಪರ್ ಅನ್ನೋ ಒಂದು ಸಿನಿಮಾಗೆ ಕೂಡ ಇವರು ಫ್ಲೂಟ್ ನುಡಿಸಿದ್ದಾರೆ, ಅಮೀರ್ ಖಾನ್ ಅವ್ರ ಸಿನಿಮಾ. ಅಂಡ್ ನಮ್ಮ ಸಿನಿಮಾದಲ್ಲಿ ಈಗ ನೀವು ವೈಲಿನ್ ಬಿಟ್ಟು ಏನ್ ಕೇಳ್ತಾ ಇದ್ದೀರಾ ಅದನ್ನ ನುಡಿಸಿರ್ತಕ್ಕಂಥದ್ದು ಒಂದು ನಾರಾಯಣ್ ಶರ್ಮಾ ಅಂತ. ಅಂಡ್ ನಮ್ಮ ಥ್ರೂ ಔಟ್ ಎಲ್ಲಾ ಹಾಡುಗಳಿಗೂ ವೈಲಿನ್ ನುಡಿಸಿರ್ತಕ್ಕಂಥದ್ದು ನಾರಾಯಣ್ ಶರ್ಮಾ. ಹಾಗೆ ಗಿಟಾರ್ಸ್ ಏನ್ ನೀವು ಕೇಳ್ತಾ ಇದ್ದೀರಾ ಅದನ್ನ ನುಡಿಸಿರೋದು ಋತ್ವಿಕ್ ಭಟ್ಟಾಚಾರ್ಯ ಅಂತ. ಸೊ ಐ ಥಿಂಕ್ ನಮ್ಗೆ ಆಸ್ ಅ ಮ್ಯೂಸಿಷಿಯನ್ಸ್ ಈ ಆಲ್ಬಮ್ ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಸುಮಾರಷ್ಟು ಆಲ್ಮೋಸ್ಟ್ ನಾವು ಮಾಡಿರ್ತಕ್ಕಂಥ ಎಲ್ಲಾ ಹಾಡುಗಳನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ ನ ಬಳಸೆ ಮಾಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ. ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಲ್ಸೋ ನಮ್ಮ ಹಾಡಲ್ಲಿ ಫೀಮೇಲ್ ವೋಕಲ್ಸ್ ಹಾಡಿರೋರು ಈಶಾ ಸುಚಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ತುಂಬಾ ತುಂಬಾ ಪ್ರೀತಿಯ ಕೊರಿಯೋಗ್ರಫರ್ ಇಲ್ಲಿದ್ದಾರೆ, ವರುಣ್ ಅವರು ನಾನು ಅನ್ಕೊಂಡಿದ್ದೆ ಮನ್ಸೂರಿ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ, ಯಾಕೆಂದ್ರೆ ಅವರು ಸ್ಟ್ರಿಕ್ಟ್ ಆಗಿರಬಹುದು, ಕೆಲಸ ಜಾಸ್ತಿ ತಗೊಳ್ತಾರೆ ಜನರಿಂದ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಆಕ್ಚುಲಿ ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ, ಇವರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ, ಬಟ್ ಅಷ್ಟೇ ಕೆಲಸ ತಗೊಳ್ತಾರೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಒಂದು ಧೈರ್ಯ ಬೇಕು, ಎರಡನೇದು ಎಂಡ್ಯೂರೆನ್ಸ್ ಇರಬೇಕು, ತುಂಬಾ ತುಂಬಾ ಶಕ್ತಿ ಬೇಕು. ಬಟ್ ಈ ಹಾಡು ನಮ್ಮಿಬ್ರಿಗೂ ಐ ಫೀಲ್ ತುಂಬಾ ಹೆಲ್ಪ್ ಮಾಡಿತು. ಅದು ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಅವರ್ಸ್ ಇದ್ರು, ಎಷ್ಟೇ ಒಂದು ಸ್ಟ್ರೈನ್ ಆಗ್ತಿದೆ, ಸುಸ್ತಾಗ್ತಿದೆ, ಎಲ್ಲ ಇದ್ರು ಪ್ರತಿ ಸಲ ಈ ಹಾಡು ಎಷ್ಟೇ ಸಲ ರಿಪೀಟ್ ಆದ್ರೂ ಕೂಡ ಆ ಒಂದು ಎನರ್ಜಿ ಮತ್ತೆ ಮತ್ತೆ ನಮಗೆ ಬರ್ತಾನೆ ಇತ್ತು ಅಂತ ಅನ್ಸುತ್ತೆ. ಸೊ ಲಾಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಪರ್ಸನಲಿ ಖುಷಿ, ನನಗೆ ಮೋಟಿವೇಶನ್ ಮಾಡುವಂಥ ಸಾಂಗು. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಕೇಶ್ ಅವರು. ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಅದು ದೂರ ತಿರಯಾನೇ. ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಸಾಕಾಗಲ್ಲ, ಒಂದು ಇಡೀ ದಿನ ಬೇಕಾಗಿಲ್ಲ. ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಯಾಕಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು, ಬೆಂಗಳೂರು, ಕೊಪ್ಪಳ ಅದೊಂದು ಹೈವೇ ನಡೆಯುತ್ತೆ ಕತೆ. ನಾಟಿ ಚರಾಮಿ ಒಂದು 3-4 ಮನೆ 5 ಲೊಕೇಶನ್ ನಡೆಯುತ್ತೆ. ಆ್ಯಕ್ಟ್ 1978 ಇಡೀ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ. ಇದು 1920-21 ಬರೀ ಕಾಡಲ್ಲಿ ನಡೆಯುತ್ತೆ. ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ. ಟ್ರಾವೆಲ್ ಇದು ಬರೀ ಕತೆ ಅಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜೆಲ್ಲ ಎತ್ತಿ ಗಾಡಿಗೆ ಹಾಕೋದು, ಶೂಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ತೀವೋ ಅಲ್ಲಿ ಯಾವ ನಿಯರ್ ಲಾಟ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದು ಇದೆಯಲ್ಲ, ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ. ಸೊ ಆ ಥರದಲ್ಲಿ ದೂರ ಇದ್ದೀರೇನೋ ವೆರಿ ಟ್ರಾವೆಲಿಂಗ್ ಮೂವಿ. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಇದು ಸಿನಿಮಾ ಶುರುವಾದಾಗಲೇ ಬಗೇಶ್ ಹೇಳ್ಬಿಟ್ಟಿದೆ ನನಗೆ. ಈ ಸಿನಿಮಾ ಇದು ಆ್ಯಕ್ಚುಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಕ್ಲೈಮ್ಯಾಕ್ಸ್ ಬಿಫೋರಲ್ಲಿ ಬರುತ್ತೆ ಈ ಸಾಂಗು. ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡುವಂಥದ್ದು. ಈ ಸಿನಿಮಾ ಕಥೆ ಮಾಡುವಾಗ ಈ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ, ಇಲ್ಲಾಂದರೆ ಒಂದು ಡ್ರಾಮಾ ಇಡ್ತಾರೆ, ಇನ್ನು ಎಮೋಷನಲ್ ಸೀನ್ ಎಲ್ಲ ಇಡ್ತಾರೆ. ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ್ದ ಐಡಿಯಾ ಬಕೇಶ್ ಅವ್ರಿಗೆ ಹೇಳಿದ್ದು. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ. ಅಂದರೆ ಇದು ನನ್ನ ತಲೆಯಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು, ಆ ಇಮೇಜಿನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರ ಕೈಲಿ ಕೆಲಸ ತೆಗೆಸ್ಕೊಂಡಿದ್ದು. ಬಟ್ ಅಷ್ಟೇ ಪೇಷನ್ಸ್ ಆಗಿ, ಅಂದರೆ 1 ವರ್ಷದಿಂದ ಈ ಕೆಲಸ ನಡೀತಾ ಇರೋದು.
ಯಾಕಂದರೆ ಈ ಸಿನಿಮಾದಲ್ಲಿ ಒಟ್ಟು 6 ಹಾಡು 2 ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದ್ದಾವೆ. 8 ತುಂಬ ಇಂಪಾರ್ಟೆಂಟ್. ಯಾವುದೂ ಸುಮ್ಮನೆ ಏನೋ ನಾಮಕಾವಸ್ಥೆ ಅದೊಂದೇನೋ ಫಿಲ್ ಮಾಡೋಕ್ಕಂತ ಯಾವುದೂ ಇಲ್ಲ. ಅದು ಕತೆ ಪ್ಯಾರಲಲ್ ಆಗಿ ಮ್ಯೂಸಿಕ್ಕು ನಡೆಯುತ್ತೆ. ಈವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನಿಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಷ್ಟು ಇದಕ್ಕೂ ಬಕೇಶ್ ಅವರು 1 ವರ್ಷನೇ ಕೆಲಸ ಮಾಡ್ತಾ ಇದ್ದಾರೆ. ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಲೈವು, ಪ್ರೋಗ್ರಾಮಿಂಗು ಹೆವಿ ಕೆಲಸ ಮಾಡಿದ್ದಾರೆ. ತುಂಬ ಸ್ಟ್ರೆಸ್ಸು ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅಷ್ಟು ಕೆಲಸ ನಿಮಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ಇವತ್ತು ಕನ್ನಡ ಸಿನಿಮಾ ತುಂಬ ಒಂದು ಏನು ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಎಲ್ಲರೂ. ಕನ್ನಡ ಚಿತ್ರರಂಗದವರು ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಕರೆಸ್ಬೇಕು.